ಧಾರವಾಡದ ಸಿಬಿಟಿ ಬಳಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ಗೆ ದಾರಿ ಸಿಗದೆ ಪರದಾಟ ಪಟ್ಟಿದ್ದಾರೆ. ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಾಕಿಕೊಂಡಿತ್ತು. ಒಂದು ಭಾಗದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾರ್ಯ, ಅರ್ಧ ಭಾಗದಲ್ಲಿ ಮಾತ್ರ ವಾಹನ ಸಂಚಾರ ನಡೀತಾ ಇದೆ. ಇದರಿಂದಾಗಿ ನಿತ್ಯ ಟ್ರಾಫಿಕ್ ಜಾಮ್ ಕಿರಿಕಿರಿ ಜನರಿಗಾಗ್ತಾ ಇದೆ. ಸಿಸಿ ರಸ್ತೆ ನಿರ್ಮಾಣದ ಕಾರ್ಯ ನಡೀತಾ ಇರೋದ್ರಿಂದಾಗಿ ಅಲ್ಲಿ ಒಂದು ರಸ್ತೆ ಬಂದ್ ಆಗಿದೆ. ಕೇವಲ ಒಂದೇ ರಸ್ತೆಯಲ್ಲಿ ಹೋಗೋದು ಬರೋದಾಗಬೇಕು. ಹಾಗಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಾಕೊಂಡು ಅಲ್ಲಿ ಪರದಾಟ ಪಟ್ಟಂತ ಘಟನೆಯೂ ಕೂಡ ನಡೆದಿದೆ. ಧಾರವಾಡದ ಸಿಬಿಟಿಯಲ್ಲಿ ಆಗಿರುವಂತಹ ಘಟನೆ ಇದು. ಧಾರವಾಡದ ಸಿಬಿಟಿ ಬಳಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ಗೆ ದಾರಿ ಸಿಗದೆ ಪರದಾಟ ಪಟ್ಟಿದ್ದಾರೆ. ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಾಕಿಕೊಂಡಿತ್ತು. ಒಂದು ಭಾಗದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾರ್ಯ, ಅರ್ಧ ಭಾಗದಲ್ಲಿ ಮಾತ್ರ ವಾಹನ ಸಂಚಾರ ನಡೀತಾ ಇದೆ. ಇದರಿಂದಾಗಿ ನಿತ್ಯ ಟ್ರಾಫಿಕ್ ಜಾಮ್ ಕಿರಿಕಿರಿ ಜನರಿಗಾಗ್ತಾ ಇದೆ. ಸಿಸಿ ರಸ್ತೆ ನಿರ್ಮಾಣದ ಕಾರ್ಯ ನಡೀತಾ ಇರೋದ್ರಿಂದಾಗಿ ಅಲ್ಲಿ ಒಂದು ರಸ್ತೆ ಬಂದ್ ಆಗಿದೆ. ಕೇವಲ ಒಂದೇ ರಸ್ತೆಯಲ್ಲಿ ಹೋಗೋದು ಬರೋದಾಗಬೇಕು. ಹಾಗಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಾಕೊಂಡು ಅಲ್ಲಿ ಪರದಾಟ ಪಟ್ಟಂತ ಘಟನೆಯೂ ಕೂಡ ನಡೆದಿದೆ. ಧಾರವಾಡದ ಸಿಬಿಟಿಯಲ್ಲಿ ಆಗಿರುವಂತಹ ಘಟನೆ ಇದು. ಧಾರವಾಡದ ಸಿಬಿಟಿ ಬಳಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ಗೆ ದಾರಿ ಸಿಗದೆ ಪರದಾಟ ಪಟ್ಟಿದ್ದಾರೆ. ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಾಕಿಕೊಂಡಿತ್ತು. ಒಂದು ಭಾಗದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾರ್ಯ, ಅರ್ಧ ಭಾಗದಲ್ಲಿ ಮಾತ್ರ ವಾಹನ ಸಂಚಾರ ನಡೀತಾ ಇದೆ. ಇದರಿಂದಾಗಿ ನಿತ್ಯ ಟ್ರಾಫಿಕ್ ಜಾಮ್ ಕಿರಿಕಿರಿ ಜನರಿಗಾಗ್ತಾ ಇದೆ. ಸಿಸಿ ರಸ್ತೆ ನಿರ್ಮಾಣದ ಕಾರ್ಯ ನಡೀತಾ ಇರೋದ್ರಿಂದಾಗಿ ಅಲ್ಲಿ ಒಂದು ರಸ್ತೆ ಬಂದ್ ಆಗಿದೆ. ಕೇವಲ ಒಂದೇ ರಸ್ತೆಯಲ್ಲಿ ಹೋಗೋದು ಬರೋದಾಗಬೇಕು. ಹಾಗಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಾಕೊಂಡು ಅಲ್ಲಿ ಪರದಾಟ ಪಟ್ಟಂತ ಘಟನೆಯೂ ಕೂಡ ನಡೆದಿದೆ. ಧಾರವಾಡದ ಸಿಬಿಟಿಯಲ್ಲಿ ಆಗಿರುವಂತಹ ಘಟನೆ ಇದು. ಧಾರವಾಡದ ಸಿಬಿಟಿ ಬಳಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ಗೆ ದಾರಿ ಸಿಗದೆ ಪರದಾಟ ಪಟ್ಟಿದ್ದಾರೆ. ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಾಕಿಕೊಂಡಿತ್ತು. ಒಂದು ಭಾಗದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾರ್ಯ, ಅರ್ಧ ಭಾಗದಲ್ಲಿ ಮಾತ್ರ ವಾಹನ ಸಂಚಾರ ನಡೀತಾ ಇದೆ. ಇದರಿಂದಾಗಿ ನಿತ್ಯ ಟ್ರಾಫಿಕ್ ಜಾಮ್ ಕಿರಿಕಿರಿ ಜನರಿಗಾಗ್ತಾ ಇದೆ. ಸಿಸಿ ರಸ್ತೆ ನಿರ್ಮಾಣದ ಕಾರ್ಯ ನಡೀತಾ ಇರೋದ್ರಿಂದಾಗಿ ಅಲ್ಲಿ ಒಂದು ರಸ್ತೆ ಬಂದ್ ಆಗಿದೆ. ಕೇವಲ ಒಂದೇ ರಸ್ತೆಯಲ್ಲಿ ಹೋಗೋದು ಬರೋದಾಗಬೇಕು. ಹಾಗಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಾಕೊಂಡು ಅಲ್ಲಿ ಪರದಾಟ ಪಟ್ಟಂತ ಘಟನೆಯೂ ಕೂಡ ನಡೆದಿದೆ. ಧಾರವಾಡದ ಸಿಬಿಟಿಯಲ್ಲಿ ಆಗಿರುವಂತಹ ಘಟನೆ ಇದು. ಧಾರವಾಡದ ಸಿಬಿಟಿ ಬಳಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ಗೆ ದಾರಿ ಸಿಗದೆ ಪರದಾಟ ಪಟ್ಟಿದ್ದಾರೆ. ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಾಕಿಕೊಂಡಿತ್ತು. ಒಂದು ಭಾಗದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾರ್ಯ, ಅರ್ಧ ಭಾಗದಲ್ಲಿ ಮಾತ್ರ ವಾಹನ ಸಂಚಾರ ನಡೀತಾ ಇದೆ. ಇದರಿಂದಾಗಿ ನಿತ್ಯ ಟ್ರಾಫಿಕ್ ಜಾಮ್ ಕಿರಿಕಿರಿ ಜನರಿಗಾಗ್ತಾ ಇದೆ. ಸಿಸಿ ರಸ್ತೆ ನಿರ್ಮಾಣದ ಕಾರ್ಯ ನಡೀತಾ ಇರೋದ್ರಿಂದಾಗಿ ಅಲ್ಲಿ ಒಂದು ರಸ್ತೆ ಬಂದ್ ಆಗಿದೆ. ಕೇವಲ ಒಂದೇ ರಸ್ತೆಯಲ್ಲಿ ಹೋಗೋದು ಬರೋದಾಗಬೇಕು. ಹಾಗಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಾಕೊಂಡು ಅಲ್ಲಿ ಪರದಾಟ ಪಟ್ಟಂತ ಘಟನೆಯೂ ಕೂಡ ನಡೆದಿದೆ. ಧಾರವಾಡದ ಸಿಬಿಟಿಯಲ್ಲಿ ಆಗಿರುವಂತಹ ಘಟನೆ ಇದು. ಧಾರವಾಡದ ಸಿಬಿಟಿ ಬಳಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ಗೆ ದಾರಿ ಸಿಗದೆ ಪರದಾಟ ಪಟ್ಟಿದ್ದಾರೆ. ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಾಕಿಕೊಂಡಿತ್ತು. ಒಂದು ಭಾಗದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾರ್ಯ, ಅರ್ಧ ಭಾಗದಲ್ಲಿ ಮಾತ್ರ ವಾಹನ ಸಂಚಾರ ನಡೀತಾ ಇದೆ. ಇದರಿಂದಾಗಿ ನಿತ್ಯ ಟ್ರಾಫಿಕ್ ಜಾಮ್ ಕಿರಿಕಿರಿ ಜನರಿಗಾಗ್ತಾ ಇದೆ. ಸಿಸಿ ರಸ್ತೆ ನಿರ್ಮಾಣದ ಕಾರ್ಯ ನಡೀತಾ ಇರೋದ್ರಿಂದಾಗಿ ಅಲ್ಲಿ ಒಂದು ರಸ್ತೆ ಬಂದ್ ಆಗಿದೆ. ಕೇವಲ ಒಂದೇ ರಸ್ತೆಯಲ್ಲಿ ಹೋಗೋದು ಬರೋದಾಗಬೇಕು. ಹಾಗಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಾಕೊಂಡು ಅಲ್ಲಿ ಪರದಾಟ ಪಟ್ಟಂತ ಘಟನೆಯೂ ಕೂಡ ನಡೆದಿದೆ. ಧಾರವಾಡದ ಸಿಬಿಟಿಯಲ್ಲಿ ಆಗಿರುವಂತಹ ಘಟನೆ ಇದು. ಧಾರವಾಡದ ಸಿಬಿಟಿ ಬಳಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ಗೆ ದಾರಿ ಸಿಗದೆ ಪರದಾಟ ಪಟ್ಟಿದ್ದಾರೆ. ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಾಕಿಕೊಂಡಿತ್ತು. ಒಂದು ಭಾಗದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾರ್ಯ, ಅರ್ಧ ಭಾಗದಲ್ಲಿ ಮಾತ್ರ ವಾಹನ ಸಂಚಾರ ನಡೀತಾ ಇದೆ. ಇದರಿಂದಾಗಿ ನಿತ್ಯ ಟ್ರಾಫಿಕ್ ಜಾಮ್ ಕಿರಿಕಿರಿ ಜನರಿಗಾಗ್ತಾ ಇದೆ.
ಸಿಸಿ ರಸ್ತೆ ನಿರ್ಮಾಣದ ಕಾರ್ಯ ನಡೀತಾ ಇರೋದ್ರಿಂದಾಗಿ ಅಲ್ಲಿ ಒಂದು ರಸ್ತೆ ಬಂದ್ ಆಗಿದೆ. ಕೇವಲ ಒಂದೇ ರಸ್ತೆಯಲ್ಲಿ ಹೋಗೋದು ಬರೋದಾಗಬೇಕು. ಹಾಗಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಾಕೊಂಡು ಅಲ್ಲಿ ಪರದಾಟ ಪಟ್ಟಂತ ಘಟನೆಯೂ ಕೂಡ ನಡೆದಿದೆ. ಧಾರವಾಡದ ಸಿಬಿಟಿಯಲ್ಲಿ ಆಗಿರುವಂತಹ ಘಟನೆ ಇದು. ಧಾರವಾಡದ ಸಿಬಿಟಿ ಬಳಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ಗೆ ದಾರಿ ಸಿಗದೆ ಪರದಾಟ ಪಟ್ಟಿದ್ದಾರೆ. ಟ್ರಾಫಿಕ್ ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಾಕಿಕೊಂಡಿತ್ತು. ಒಂದು ಭಾಗದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾರ್ಯ, ಅರ್ಧ ಭಾಗದಲ್ಲಿ ಮಾತ್ರ ವಾಹನ ಸಂಚಾರ ನಡೀತಾ ಇದೆ. ಇದರಿಂದಾಗಿ ನಿತ್ಯ ಟ್ರಾಫಿಕ್ ಜಾಮ್ ಕಿರಿಕಿರಿ ಜನರಿಗಾಗ್ತಾ ಇದೆ. ಸಿಸಿ ರಸ್ತೆ ನಿರ್ಮಾಣದ ಕಾರ್ಯ ನಡೀತಾ ಇರೋದ್ರಿಂದಾಗಿ ಅಲ್ಲಿ ಒಂದು ರಸ್ತೆ ಬಂದ್ ಆಗಿದೆ. ಕೇವಲ ಒಂದೇ ರಸ್ತೆಯಲ್ಲಿ ಹೋಗೋದು ಬರೋದಾಗಬೇಕು. ಹಾಗಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಾಕೊಂಡು ಅಲ್ಲಿ ಪರದಾಟ ಪಟ್ಟಂತ ಘಟನೆಯೂ ಕೂಡ ನಡೆದಿದೆ. ಧಾರವಾಡದ ಸಿಬಿಟಿಯಲ್ಲಿ ಆಗಿರುವಂತಹ ಘಟನೆ ಇದು. ಧಾರವಾಡದ ಸಿಬಿಟಿ ಬಳಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ಗೆ ದಾರಿ ಸಿಗದೆ ಪರದಾಟ ಪಟ್ಟಿದ್ದಾರೆ. ಟ್ರಾಫಿಕ್ ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಾಕಿಕೊಂಡಿತ್ತು. ಒಂದು ಭಾಗದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾರ್ಯ, ಅರ್ಧ ಭಾಗದಲ್ಲಿ ಮಾತ್ರ ವಾಹನ ಸಂಚಾರ ನಡೀತಾ ಇದೆ. ಇದರಿಂದಾಗಿ ನಿತ್ಯ ಟ್ರಾಫಿಕ್ ಜಾಮ್ ಕಿರಿಕಿರಿ ಜನರಿಗಾಗ್ತಾ ಇದೆ. ಸಿಸಿ ರಸ್ತೆ ನಿರ್ಮಾಣದ ಕಾರ್ಯ ನಡೀತಾ ಇರೋದ್ರಿಂದಾಗಿ ಅಲ್ಲಿ ಒಂದು ರಸ್ತೆ ಬಂದ್ ಆಗಿದೆ. ಕೇವಲ ಒಂದೇ ರಸ್ತೆಯಲ್ಲಿ ಹೋಗೋದು ಬರೋದಾಗಬೇಕು. ಹಾಗಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಾಕೊಂಡು ಅಲ್ಲಿ ಪರದಾಟ ಪಟ್ಟಂತ ಘಟನೆಯೂ ಕೂಡ ನಡೆದಿದೆ. ಧಾರವಾಡದ ಸಿಬಿಟಿಯಲ್ಲಿ ಆಗಿರುವಂತಹ ಘಟನೆ ಇದು. ಧಾರವಾಡದ ಸಿಬಿಟಿ ಬಳಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ಗೆ ದಾರಿ ಸಿಗದೆ ಪರದಾಟ ಪಟ್ಟಿದ್ದಾರೆ. ಟ್ರಾಫಿಕ್ ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಾಕಿಕೊಂಡಿತ್ತು. ಒಂದು ಭಾಗದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾರ್ಯ, ಅರ್ಧ ಭಾಗದಲ್ಲಿ ಮಾತ್ರ ವಾಹನ ಸಂಚಾರ ನಡೀತಾ ಇದೆ. ಇದರಿಂದಾಗಿ ನಿತ್ಯ ಟ್ರಾಫಿಕ್ ಜಾಮ್ ಕಿರಿಕಿರಿ ಜನರಿಗಾಗ್ತಾ ಇದೆ. ಸಿಸಿ ರಸ್ತೆ ನಿರ್ಮಾಣದ ಕಾರ್ಯ ನಡೀತಾ ಇರೋದ್ರಿಂದಾಗಿ ಅಲ್ಲಿ ಒಂದು ರಸ್ತೆ ಬಂದ್ ಆಗಿದೆ. ಕೇವಲ ಒಂದೇ ರಸ್ತೆಯಲ್ಲಿ ಹೋಗೋದು ಬರೋದಾಗಬೇಕು. ಹಾಗಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಾಕೊಂಡು ಅಲ್ಲಿ ಪರದಾಟ ಪಟ್ಟಂತ ಘಟನೆಯೂ ಕೂಡ ನಡೆದಿದೆ. ಧಾರವಾಡದ ಸಿಬಿಟಿಯಲ್ಲಿ ಆಗಿರುವಂತಹ ಘಟನೆ ಇದು. ಧಾರವಾಡದ ಸಿಬಿಟಿ ಬಳಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ಗೆ ದಾರಿ ಸಿಗದೆ ಪರದಾಟ ಪಟ್ಟಿದ್ದಾರೆ. ಟ್ರಾಫಿಕ್ ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಾಕಿಕೊಂಡಿತ್ತು. ಒಂದು ಭಾಗದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾರ್ಯ, ಅರ್ಧ ಭಾಗದಲ್ಲಿ ಮಾತ್ರ ವಾಹನ ಸಂಚಾರ ನಡೀತಾ ಇದೆ. ಇದರಿಂದಾಗಿ ನಿತ್ಯ ಟ್ರಾಫಿಕ್ ಜಾಮ್ ಕಿರಿಕಿರಿ ಜನರಿಗಾಗ್ತಾ ಇದೆ. ಸಿಸಿ ರಸ್ತೆ ನಿರ್ಮಾಣದ ಕಾರ್ಯ ನಡೀತಾ ಇರೋದ್ರಿಂದಾಗಿ ಅಲ್ಲಿ ಒಂದು ರಸ್ತೆ ಬಂದ್ ಆಗಿದೆ. ಕೇವಲ ಒಂದೇ ರಸ್ತೆಯಲ್ಲಿ ಹೋಗೋದು ಬರೋದಾಗಬೇಕು. ಹಾಗಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಾಕೊಂಡು ಅಲ್ಲಿ ಪರದಾಟ ಪಟ್ಟಂತ ಘಟನೆಯೂ ಕೂಡ ನಡೆದಿದೆ. ಧಾರವಾಡದ ಸಿಬಿಟಿಯಲ್ಲಿ ಆಗಿರುವಂತಹ ಘಟನೆ ಇದು.